ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಿಮಗೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಸ್ಟೋರಿ ಹೇಳ್ತೀನಿ. ಸುಮಾರು 125 ವರ್ಷಗಳ ಹಿಂದೆ ಈ ಬೇಲೂರು ಹಳೇಬೀಡು ಭಾಗಕ್ಕೆ ಒಬ್ಬ ಡ್ಯಾನಿಷ್ ಕ್ರಿಶ್ಚಿಯನ್ ಮಿಷನರಿ ಬರ್ತಾನೆ. ಆತನಿಗೆ ಒಂದು ಹವ್ಯಾಸ ಇರುತ್ತೆ. ಏನಪ್ಪ ಅಂದರೆ, ಆತನ ಕಂಟ್ರಿ ಡೆನ್ಮಾರ್ಕ್ನಲ್ಲಿ ಕೋಪನ್ ಹೇಗನ್ ಅಂತ ಒಂದು ಊರಿದೆ. ಅಲ್ಲಿ ಒಂದು ಮ್ಯೂಸಿಯಂ ಸ್ಟಾರ್ಟ್ ಆಗಿರುತ್ತೆ. ಅದು ಈ ಮ್ಯೂಸಿಯಂಗೆ ಒಂದಷ್ಟು ಶಿಲ್ಪಗಳನ್ನು ಕಲೆಕ್ಟ್ ಮಾಡಬೇಕು ಇಂಡಿಯಾದಿಂದ ಅಂತ ಅಲ್ಲಿನವರು ಆತನಿಗೆ ಡೈರೆಕ್ಷನ್ ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ಆ ಥರ ವೆಲ್ಲೂರಲ್ಲಿ ಒಂದು 4-5 ಶಿಲ್ಪಗಳನ್ನು ಕಲೆಕ್ಟ್ ಮಾಡಿ ಅಲ್ಲಿ ಕಳಿಸ್ಕೊಡ್ತಾನೆ. ಅವರು ತುಂಬ ಖುಷಿ ಪಟ್ಬಿಡ್ತಾರೆ. ಆದರೆ ಆತ ಯಾವುದೋ ಒಂದು ಕೆಲಸದ ಮೇಲೆ ಈ ಬೇಲೂರು ಹಳೇಬೀಡು ಕಡೆಗೆ ಬರ್ತಾನೆ. ನಮ್ಮ ದುರದೃಷ್ಟ ಅಂತ ಹೇಳ್ಬೋದು, ಅವರ ಅದೃಷ್ಟ. ಈ ಕಡೆ ಬಂದಾಗ ಅವನಿಗೆ ಎಲ್ಲಿ ಕಣ್ಣು ಹಾಯಿಸಿದ ಕಡೆ ಎಲ್ಲ ಮುರಿದು ಬಿದ್ದ ಶಿಲ್ಪಗಳು, ಅನಾಥವಾಗಿ ಬಿದ್ದಂತಹ ಹೊಯ್ಸಳ ಮೂರ್ತಿಗಳು ಕಣ್ಣು ಬಿಟ್ಟ ಕಡೆ ಎಲ್ಲ ಕಾಣಿಸ್ತಾ ಇರುತ್ತೆ. ಅವನಿಗೆ ಏನೋ ಒಂದು ಸ್ವರ್ಗನೇ ಕಣ್ಣಂಗೆ ಕಾಣಿಸ್ಬಿಡುತ್ತೆ. ಅವನಿಗೆ ಆತ ನಿರ್ಧಾರ ಮಾಡ್ತಾನೆ, ಹೇಗಾದರೂ ಮಾಡಿ ಇಲ್ಲಿನ ಶಿಲ್ಪಗಳನ್ನು ನಾನು ಡೆನ್ಮಾರ್ಕಿಗೆ ತೊಗೊಂಡು ಹೋಗಲೇಬೇಕು ಅಂತ ನಿರ್ಧಾರ ಮಾಡ್ತಾನೆ. ಇಲ್ಲಿನ ಜನರನ್ನು ಕೇಳ್ತಾನೆ, ಕೊಡಿ ಸ್ವಾಮಿ ಇಲ್ಲಿರೋ ಶಿಲ್ಪಗಳನ್ನು ತೊಗೊಂಡು ಹೋಗ್ತೀವಿ ಅಂತ. ಇಲ್ಲಿರೋರು ಕೆಲವರು ಒಪ್ಪೋದಿಲ್ಲ, ಇಲ್ಲ ಕೊಡೋದಿಲ್ಲ, ನಮ್ಮ ಶಿಲ್ಪಗಳು ಕೊಡೋದಿಲ್ಲ ಅಂತ ಹೇಳ್ತಾರೆ. ಆತ ಬೈ ಹುಕ್ ಆರ್ ಕ್ರೂಕ್ ಹೇಗಾದರೂ ಮಾಡಿ ಇದನ್ನು ಶಿಲ್ಪಗಳನ್ನ ತೊಗೊಂಡು ಹೋಗಲೇಬೇಕು ಅಂತ ಡ್ಯಾನಿಷಿಂದ ಅಂದರೆ ಡೆನ್ಮಾರ್ಕ್ನಿಂದ ಕೆಲವು ಪತ್ರಗಳನ್ನು ಇಲ್ಲಿನ ಬ್ರಿಟಿಷ್ ಕಮಿಷನರ್ಗೆ ಬರೆಸ್ತಾನೆ. ಮತ್ತು ಇಲ್ಲಿ ಮೈಸೂರು ರಾಜರ ಆಳ್ವಿಕೆ ಇರುತ್ತೆ. ಇಲ್ಲಿನ ಕಮಿಷನರ್ಸ್ಗೆ ಅವನು ಪತ್ರಗಳನ್ನು ಬರೆಸಿ ಪ್ರೆಷರನ್ನು ತಂದು ಇಲ್ಲಿನ ಶಿಲ್ಪಗಳನ್ನು ತೊಗೊಂಡೋಗ್ಬೇಕು ಅಂತ ನಿರ್ಧಾರ ಮಾಡ್ತಾನೆ. ಆದರೆ ನೋಡಿ, ನಮ್ಮ ಕೆಲವು ಜನ ಎಷ್ಟು ನೀಚರು ಅಂದರೆ, ಹಳೇಬೀಡಿನಲ್ಲಿ ಆತ ಬರೆದಿದ್ದಾನೆ, ಹಳೇಬೀಡಿನಲ್ಲಿ ಕೆಲವು ಶಿಲ್ಪಗಳನ್ನು ತೊಗೊಳಕ್ಕೆ ಹೋದಾಗ ಜನ ಕೊಡೋದಿಲ್ಲ. ಆದರೆ ಆತ ಏನು ಮಾಡ್ತಾನೆ ಅಂದರೆ, ಅವನು ಹಾಕ್ಕೊಂಡಿರೋಂಥ ಸಣ್ಣ ಗ್ಲಾಸು, ತಲೆಗೆ ಹಾಕ್ಕೊಂಡಿರೋಂಥ ಕ್ಯಾಪು ಮತ್ತು 2 ರೂಪಾಯಿ ಕಾಯಿನ್ನು, ಅಷ್ಟಕ್ಕೆಲ್ಲ ಜನ ಶಿಲ್ಪಗಳನ್ನು ಮಾರ್ಕೊಂಬಿಟ್ಟಿದ್ದಾರೆ ಹಳೇಬೀಡಿನಲ್ಲಿ. ಅಷ್ಟೆಷ್ಟು ಬೇಜಾರಾಗುತ್ತೆ. ನಮ್ಮ ಜನ 2 ರೂಪಾಯಿಗೆ ಒಂದು ಶಿಲ್ಪಗಳನ್ನು ಮಾರ್ಕೊಂಡ್ರ ಅಂತ. ಅದೇ ಕೆಲವು ಕಡೆ ಎಲ್ಲ ತುಂಬ ಆಪೋಸ್ ಮಾಡಿದ್ರು, ಶಿಲ್ಪಗಳನ್ನು ಕೊಟ್ಟಿಲ್ಲ. ಆದರೆ ಆತ ಬಲವಂತವಾಗಿ ಪ್ರೆಷರ್ನ ತಂದು ಇನ್ಫ್ಲೂಯೆನ್ಸ್ ಮಾಡಿ ಸುಮಾರು 40ಕ್ಕಿಂತ ಜಾಸ್ತಿ ಹೊಯ್ಸಳ ಶಿಲ್ಪಗಳನ್ನು ಈ ಬೇಲೂರು ಹಳೇಬೀಡು ಮತ್ತು ಹಾಸನ ಡಿಸ್ಟಿಕ್ನ ಕೆಲವು ದೇವಸ್ಥಾನಗಳಿಂದ ತೊಗೊಂಡೋಗ್ಬಿಡ್ತಾನೆ. ಅಂಥ ಒಂದು ಊರು ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋಂಥ ಒಂದು ಊರು ನನ್ನ ಹಿಂಭಾಗದಲ್ಲಿ ನೋಡ್ತಾ ಇದ್ದೀರಾ, ಒಂದು ದೇವಸ್ಥಾನ. ಇದಿರೋದು ಹಾಸನ ಜಿಲ್ಲೆಯ ಹಾಸನ ತಾಲೂಕಿನ ಹರಿಹರಪುರ ಅನ್ನುವ ಒಂದು ಊರಿನಲ್ಲಿ. ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತಲ್ವಾ ಈ ಸ್ಟೋರಿ ನಿಮಗೆ? ಇದೆಲ್ಲ ನಿಜವಾಗ್ಲೂ ನಡೆದಿರೋ ಅಂಥದ್ದು, ಸುಮಾರು 125 ವರ್ಷಗಳ ಹಿಂದೆ ನಡೆದಿರೋ ಅಂಥದ್ದು. ಆದರೆ ಈ ಲೋವೆಂತಲ್ಲಿ ಏನು ಮಾಡ್ತಾನೆ, ಈ ಹಳೇಬೀಡು ಭಾಗದಲ್ಲಿ ಕೆಲವು ದೇವಸ್ಥಾನಗಳಲ್ಲಿ ಬಿಡಿಬಿಡಿಯಾಗಿದ್ದಂಥ ಶಿಲ್ಪಗಳನ್ನು, ಏನು ದುಸ್ಥಿತಿನಲ್ಲಿದ್ದ ಶಿಲ್ಪಗಳನ್ನು ತಗೋತಾನೆ. ಆದರೆ ಆತ ಮಾಡಿದ ಅತಿ ದೊಡ್ಡ ತಪ್ಪು ಕೆಲಸ ಅಂದರೆ, ಚೆನ್ನಾಗಿ ಪೂಜೆ ನಡೀತಾ ಇದ್ದಂತಹ ದೇವಸ್ಥಾನದಿಂದ ವಿಗ್ರಹಗಳನ್ನು ತೊಗೊಂಡೋಗಿದ್ದು, ಅದು ಮೂಲ ಗರ್ಭಗುಡಿಯಲ್ಲಿ ಇದ್ದಂತಹ ವಿಗ್ರಹಗಳನ್ನು ತೊಗೊಂಡೋಗಿದ್ದು. ಆತ ಮಾಡಿದ ಒಂದು ಕೆಲಸದಿಂದ ಇವತ್ತು ಈ ದೇವಸ್ಥಾನದಲ್ಲಿ ವಿಗ್ರಹಗಳೇ ಇಲ್ಲ. ಈ ದೇವಸ್ಥಾನ ಇವತ್ತು ಪೂಜಾಹೀನವಾಗಿದೆ. ಇವತ್ತಿಗೂ ಇಲ್ಲಿ ನಾವು ಬೇರೆ ಶಿಲ್ಪಗಳನ್ನು ಪ್ರತಿಷ್ಠಾಪನೆ ಮಾಡೋಕ್ಕೆ ಆಗಲೇ ಇಲ್ಲ. ಇಲ್ಲಿನ ಮೂರ್ತಿಗಳು ಎಷ್ಟು ಅದ್ಭುತವಾಗಿತ್ತು ಅಂದರೆ, ಆ ಮೂರ್ತಿಗಳನ್ನು ಇವತ್ತು ಕೋಪನ್ ಹೇಗನ್ ಮ್ಯೂಸಿಯಂನಲ್ಲಿ ಇಟ್ಟು ಅಲ್ಲಿನ ಜನ ನೋಡ್ತಾ ಇದ್ದಾರೆ. ಎಂಥ ವಿಗ್ರಹಗಳಿತ್ತಪ್ಪ ಇಲ್ಲಿ ಅಂದರೆ, ಆ ಒಳಭಾಗದಲ್ಲಿ ನಾವು ಗರ್ಭಗುಡಿಗಳ ಲಲಾಟದಲ್ಲಿ ಮಿನಿಯೇಚರ್ ಶಿಲ್ಪಗಳಿದ್ದಾವೆ, ಅದೆಲ್ಲ ತೋರಿಸ್ತೀನಿ ಒಳಭಾಗದಲ್ಲಿ. ಎಷ್ಟು ಬೇಜಾರಾಗುತ್ತೆ ಅಂದರೆ, ಆತ ನೋಡಿ, ಹಳೇಬೀಡು ಕೇದಾರೇಶ್ವರ ದೇವಸ್ಥಾನದಲ್ಲ ಒಳಭಾಗದಲ್ಲಿ ಒಂದು ದ್ವಾರ ಇರುತ್ತೆ. ಇಡೀ ದ್ವಾರವನ್ನೇ ಬಿಚ್ಕೊಂಡು ತೊಗೊಂಡೋಗ್ಬಿಡ್ತಾನೆ. ಮತ್ತು ಪಕ್ಕದಲ್ಲಿ ಸಿದ್ರಹಳ್ಳಿ ಅಂತ ಒಂದಿದೆ, ಅಲ್ಲಿ ಕೂಡ ಬೆಟ್ಟದ ಮೇಲೆ ಕಾಲಭೈರವ ದೇವಸ್ಥಾನ ಇದೆ, ಅಲ್ಲಿಂದ ಒಂದಷ್ಟು ಶಿಲ್ಪಗಳನ್ನು ಎತ್ಕೊಂಡು ಹೋಗ್ತಾನೆ. ಮತ್ತು ಈ ಹರಿಹರಪುರದಿಂದ ತೊಗೊಂಡೋಗ್ತಾನೆ. ಈ ರೀತಿಯಾಗಿ ಹಲವು ಊರುಗಳಿಂದ ಆತ ಶಿಲ್ಪಗಳನ್ನು ತೊಗೊಂಡೋಗ್ತಾನೆ. ಬನ್ನಿ ನೋಡೋಣ ಒಳಭಾಗದಲ್ಲಿ ಯಾವ ಥರ ಇದೆ ಅಂತ. ಹಾಗೆ ಹೆರುಗು ಅಂತ ಪಕ್ಕದಲ್ಲಿ ಒಂದು ಊರು ಇದೆ, ಅಲ್ಲಿ ಒಂದು ಜೈನ ಬಸದಿ ಇದೆ. ಆ ಬಸದಿಯಿಂದ ಆದಿನಾಥ ಮೂರ್ತಿಯನ್ನು ಕೂಡ ತೊಗೊಂಡು ಹೋಗ್ಬಿಡ್ತಾನೆ ಅಂತ. ಸೊ ಸ್ನೇಹಿತರೆ, ಬನ್ನಿ ದೇವಸ್ಥಾನದ ಒಳಭಾಗ ನೋಡೋಣ ಯಾವ ಥರ ಇದೆ ಅಂತ. ನೋಡಿ, ಇದು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದಂತಹ ಬಹಳ ವಿಶೇಷವಾಗಿರೋ ದೇವಸ್ಥಾನ. ಈ ದೇವಸ್ಥಾನದ ಹಿಂಭಾಗವನ್ನು ತೋರಿಸ್ತೀನಿ. ಇದು ತ್ರಿಕೂಟಾಚಲ ದೇವಸ್ಥಾನ, ಅಂದರೆ 3 ಗರ್ಭಗುಡಿ ಇರುವಂಥ ದೇವಸ್ಥಾನ. ಮತ್ತು ಈ ಗರ್ಭಗುಡಿಗಳ ಮೇಲ್ಭಾಗದಲ್ಲಿ ಕದಂಬ ನಾಗರ ಶೈಲಿಯ 3 ಶಿಖರಗಳಿದೆ. ಶಿಖರದ ಮೇಲ್ಗಡೆ ಕಲಶ ಇದೆ. ಸುಸ್ಥಿತಿನಲ್ಲಿರುವಂತಹ 3 ಶಿಖರಗಳಿರುವಂತಹ ಕದಂಬ ನಾಗರ ಶಿಖರಲ್ಲಿರುವಂತಹ 2 ದೇವಸ್ಥಾನ ಉಳ್ಕೊಂಡಿರೋದು ಈಗ. ಒಂದು ಇದು, ಇನ್ನೊಂದು ತಿಪ್ಟೂರಥ ಹರಚನಹಳ್ಳಿ ಅನ್ನುವ ತ್ರಿಲಿಂಗೇಶ್ವರ ದೇವಸ್ಥಾನ. ಇದು ಬಹಳ ವಿಶೇಷವಾಗಿರುವಂಥ ದೇವಸ್ಥಾನ. ಆದರೆ ಇದರಲ್ಲಿ ಇವತ್ತು ವಿಗ್ರಹಗಳಿಲ್ಲ. ನೋಡಿ, ಇದು ದೇವಸ್ಥಾನದ ಪ್ರವೇಶ ದ್ವಾರ, ಮುಖಮಂಟಪ. ಇದು ಪ್ರವೇಶ ದ್ವಾರ. ಇಲ್ಲಿ ವೈಷ್ಣವ ದ್ವಾರಪಾಲಕರಿದ್ದಾರೆ, ಯಾಕಂದರೆ ಇದು ವೈಷ್ಣವ ದೇವಸ್ಥಾನ. ಇಲ್ಲಿ ವೇಣುಗೋಪಾಲ ಕೊಳಲನ್ನು ನುಡಿಸ್ತಾ ಇರುವಂಥ ಒಂದು ಮಿನಿಯೇಚರ್ ಶಿಲ್ಪ ಇದೆ. ಸ್ನೇಹಿತರೆ, ದೇವಸ್ಥಾನ ಒಳಭಾಗ ತುಂಬ ಕತ್ಲಿದೆ. ನೋಡಿ, ದೇವಸ್ಥಾನ ಎಷ್ಟು ಕತ್ಲಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಒಳಭಾಗದಲ್ಲಿ ನಮಗೆ ಏನೇನೂ ಕಾಣಿಸೋದಿಲ್ಲ, ಅಷ್ಟು ಕತ್ಲಿದೆ. ನೀವು ನೋಡ್ತಾ ಇದ್ದೀರಾ.
ನೋಡಿ ದೇವಸ್ಥಾನ 3 ಗರ್ಭಗುಡಿ ಅಂದ್ರೆ ಇಲ್ಲಿ ಹರಿಹರ ಅಂತ ಇದು ಹರಿಹರಪುರ ಈ ಒಂದು ದೇವಸ್ಥಾನದಿಂದ ಹರಿಹರಪುರ ಅಂತ ಉಂಟು. ಹರಿಹರ ಅಂತ ಒಂದು ಮೂರ್ತಿ ಅಂದ್ರೆ ಶಿವ ಮತ್ತೆ ವಿಷ್ಣುವಿನ ಐಕ್ಯತೆ ಇರುವಂತಹ ಒಂದು ಮೂರ್ತಿ ಹರಿಹರ. ಇನ್ನೊಂದು ಸರಸ್ವತಿ ಮೂರ್ತಿ. ಸರಸ್ವತಿ ಮೂರ್ತಿ ಕೂಡ ಇಲ್ಲಿ ಒಂದು ಗರ್ಭಗುಡಿಯಲ್ಲಿ ಇರುತ್ತೆ, ಅದನ್ನು ಕೂಡ ತಗೊಂಡು ಹೋಗ್ತಾನೆ. ಇನ್ನೊಂದು ಅನಂತ ಪದ್ಮನಾಭ, ಇಲ್ಲಿನ ಒಂದು ಗರ್ಭಗುಡಿ, ಈ ಗರ್ಭಗುಡಿಯಲ್ಲಿ ಅನಂತ ಪದ್ಮನಾಭನ ಒಂದು ಶಿಲ್ಪ ಇತ್ತು. ಅನಂತ ಪದ್ಮನಾಭನ ಮೂರ್ತಿ ಇದ್ದಂತಹ ಒಂದು ಗರ್ಭಗುಡಿ ಇದು. ಇಲ್ಲಿ ನಾವು ಸೂಕ್ಷ್ಮವಾಗಿ ನೋಡಬಹುದು. ಇಲ್ಲಿ ಅನಂತ ಪದ್ಮನಾಭನ ಒಂದು ಮಿನಿಯೇಚರ್ ಶಿಲ್ಪ ಕೂಡ ನಮಗೆ ಇಲ್ಲಿ ಕಾಣುತ್ತೆ. ಇದು ಅನಂತ ಪದ್ಮನಾಭ ಮೂರ್ತಿ ಇದ್ದಂತಹ ಗರ್ಭಗುಡಿ. ಇದೇ ತರದ ಮೂರ್ತಿ ಇದ್ರೊಳಗಡೆ ಇತ್ತು. ಮೂರ್ತಿಯನ್ನ ಅವನು ತಗೊಂಡು ಹೋಗಿದ್ದಾನೆ. ಸರ್, ಮೊಬೈಲ್ ಟಾರ್ಚ್ ಲೈಟ್ ಕೊಡಿ, ಅಲ್ಲಿ ಸ್ವಲ್ಪ ಹತ್ರ ನೋಡೋಣ ಸ್ನೇಹಿತರೆ. ಹತ್ರದಿಂದ ನಿಮಗೆ ಸ್ವಲ್ಪ ತೋರಿಸ್ತೇನೆ. ನೋಡಿ ಸ್ನೇಹಿತರೆ, ಇದು ಅನಂತ ಪದ್ಮನಾಭ, ರಂಗನಾಥ ಅಂತ ಕೂಡ ಕರಿತೀವಿ. ಇದು ಮಿನಿಯೇಚರ್. ಇದೇ ತರದ ಒಂದು ವಿಗ್ರಹ ನೋಡಿ ಇಲ್ಲಿತ್ತು, ಈ ಗರ್ಭಗುಡಿಯ ಒಳಗಡೆ ಇತ್ತು. ನೋಡಿ ಆ ಪೀಠ ಎಷ್ಟು ದೊಡ್ಡದಾಗಿದೆ. ಈ ಪೀಠದ ಮೇಲೆ ಇದ್ದಂತಹ ಮೂರ್ತಿಯನ್ನ ಲೋವೆಂತಲ್ಲು ತಗೊಂಡು ಹೋಗ್ತಾನೆ. ಹೇಗ್ ತಗೊಂಡು ಹೋಗ್ತಾನೆ ಅಂತ ಹೇಳಿದ್ರೆ, ಅವನು ಹೇಗ್ ತಗೊಂಡು ಹೋಗ್ತಾನೆ ಅಂತ ಹೇಳಿದ್ರೆ 31 ಬಂಡಿಗಳಲ್ಲಿ ಪ್ಯಾಕಿಂಗ್ ಮಾಡಿ, ಅದನ್ನ ಬಂಡಿಗಳಲ್ಲಿ ಪ್ಯಾಕಿಂಗ್ ಮಾಡಿ ಅರಸೀಕೆರೆಗೆ ತಗೊಂಡೋಗಿ ಅಲ್ಲಿಂದ ಚೆನ್ನೈಗೆ ತಗೊಂಡೋಗಿ ಬಂಡಿ ರೈಲಲ್ಲಿ ಚೆನ್ನೈನಿಂದ ಅವನು ಡೆನ್ಮಾರ್ಕ್ಗೆ ಸಾಗಿಸ್ತಾನೆ. ಇಲ್ಲಿನ ವಿಗ್ರಹಗಳು 8,000 ಕಿಲೋಮೀಟರ್ ದೂರಕ್ಕೆ ಪ್ರಯಾಣವನ್ನ ಮಾಡ್ತಾರೆ. ನೋಡಿ ಈ ಗರ್ಭಗುಡಿ ಇದೆಯಲ್ಲ, ಇದರಲ್ಲಿ ಸರಸ್ವತಿ, ಇದರಲ್ಲಿ ಹರಿಹರ. ನಾವು ಒಳಭಾಗದಲ್ಲಿ ಲಲಾಟದಲ್ಲಿ ನಾವು ಹರಿಹರ ಮೂರ್ತಿಯನ್ನ ನೋಡಬಹುದು. ಇದರಲ್ಲಿ ಗರ್ಭಗುಡಿಯಲ್ಲಿ ಒಳಭಾಗಕ್ಕೆ ಹೋಗಿ ನೋಡೋಣ. ಇದು ಹರಿಹರ. ಈ ಭಾಗದಲ್ಲಿ ತ್ರಿಶೂಲ ಇದೆ, ಈ ಭಾಗದಲ್ಲಿ ಚಕ್ರ ಇದೆ. ಅದರಿಂದ ನಾವು ಇದನ್ನ ಹರಿಹರ ಅಂತ ಕರಿತೀವಿ. ನೋಡಿ ಈ ಪೀಠದ ಮೇಲೆ ಹರಿಹರ ಇತ್ತು. ಆ ಪೀಠದಲ್ಲಿ ನೀವು ಗಮನಿಸಬಹುದು, ನಂದಿ ಮತ್ತೆ ಗರುಡ ಇಬ್ರು ಇದ್ದಾರೆ. ಹರಿಹರ ಮೂರ್ತಿ ಇದ್ದಂತಹ ಪೀಠ ಇದು. ಈ ಗರ್ಭಗುಡಿ ಕೂಡ ಇವತ್ತು ಖಾಲಿ ಇದೆ. ಇನ್ನೊಂದು ಗರ್ಭಗುಡಿಯಲ್ಲಿ ಸರಸ್ವತಿ ಮೂರ್ತಿ ಇತ್ತು. ಆ ಗರ್ಭಗುಡಿಯನ್ನು ಕೂಡ ನಾವೀಗ ನೋಡೋಣ, ಬನ್ನಿ ಸ್ನೇಹಿತರೆ. ನೋಡಿ ಈ ಗರ್ಭಗುಡಿಯಲ್ಲಿ ಸರಸ್ವತಿ ಮೂರ್ತಿ ಇತ್ತು. ಸೊ ನಾನು ಹೇಳಿದಾಗೆ ಬೇರೆ ಗರ್ಭಗುಡಿಗಳ ಮಿನಿಯೇಚರ್, ಅದೇ ತರ ಇಲ್ಲೂ ಕೂಡ ಸರಸ್ವತಿಯ ಒಂದು ಮಿನಿಯೇಚರ್ ಶಿಲ್ಪ ಇದೆ. ಈ ಮುಖ್ಯ ಗರ್ಭಗುಡಿಯಲ್ಲಿ ನಮ್ಮ ಸರಸ್ವತಿಯ ಒಂದು ಶಿಲ್ಪವಿತ್ತು. ಇವತ್ತು ಅದು ಕೂಡ ಖಾಲಿ ಇದೆ. ನೋಡಿ ಪೀಠದಲ್ಲಿ ಹಂಸಪಕ್ಷಿಯ ಒಂದು ಶಿಲ್ಪವನ್ನು ಕೂಡ ನಾವು ನೋಡಬಹುದು. ನೋಡಿ ಇವತ್ತು ದೇವಸ್ಥಾನದಲ್ಲಿ 3 ವಿಗ್ರಹಗಳಿಲ್ಲ. ಆದರೆ ಇತ್ತೀಚೆಗೆ ಇಲ್ಲಿ ಒಂದು ದೇವಕೋಷ್ಠದಲ್ಲಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಕ್ಕೆ ದಿನ ಹೂವು ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಆದರೆ ಮುಖ್ಯ ಗರ್ಭಗುಡಿಯಲ್ಲಿ ಇದ್ದಂತಹ ದೇವರೇ ಇಲ್ಲ ಅಂದಮೇಲೆ ಈ ಒಂದು ದೇವಸ್ಥಾನ ನಿಜವಾಗ್ಲೂ ತನ್ನ ಮೂಲ ವೈಭವವನ್ನು ಕಳ್ಕೊಂಡಿದೆ ಅಂತ ಹೇಳ್ಬೋದು. ವಿಗ್ರಹಗಳು ಇಲ್ಲೇ ಇದ್ದಿದ್ರೆ ಇವತ್ತಿಗೂ ಕೂಡ ನಿತ್ಯ ಪೂಜೆಗಳು ಆಗ್ತಾ ಇದ್ದಂತಹ ಒಂದು ದೇವಸ್ಥಾನ, ಲಿವಿಂಗ್ ದೇವಸ್ಥಾನ. ಆತ ಮಾಡಿದ ಒಂದು ತಪ್ಪು ಇವತ್ತು ಈ ದೇವಸ್ಥಾನವನ್ನು ಎಷ್ಟು ದುಸ್ಥಿತಿಗೆ ತಲುಪಿದೆ ಅಂತ ಹೇಳಿದ್ರೆ ಅದನ್ನು ಯಾವತ್ತೂ ನಾವು ಕ್ಷಮಿಸಬಾರದು ಸ್ನೇಹಿತರೆ. ಅಂತ ಒಂದು ದುಸ್ಥಿತಿಗೆ ಈ ದೇವಸ್ಥಾನವನ್ನು ತಲುಪಿಸಿ ಹೋಗಿದ್ದಾನೆ. ಸ್ನೇಹಿತರೆ, ನೋಡಿದ್ರಲ್ಲ ಒಳಭಾಗದಲ್ಲಿ ಯಾವ ಥರ ಮೂರ್ತಿಗಳಿಲ್ಲದೆ ನಮ್ಮ ದೇವಸ್ಥಾನದ ಗರ್ಭಗುಡಿಗಳು ಬಿಕೋ ಅಂತ ಇದೆ ಕತ್ಲಲ್ಲಿ. ಇದು ದೇವಸ್ಥಾನದ ಹೊರಭಾಗ. ಈ ದೇವಸ್ಥಾನದ ಮೇಲ್ಭಾಗ ಎಲ್ಲ ಗಿಡ ಬೆಳ್ಕೊತಾ ಇರುತ್ತೆ. ಅದನ್ನು ತೆಗಿತಾ ಇರ್ತಾರೆ ಇಲ್ಲಿನ ಗ್ರಾಮಸ್ಥರು, ಯುವಕರು. ಅದು ಕೂಡ ಮತ್ತೆ ಗಿಡ ಬೆಳ್ಕೊಳ್ತಾ ಇರುತ್ತೆ. ತುಂಬಾ ಬೇಸರ ಆಗುತ್ತೆ ಇಂಥ ಒಂದು ಸ್ಥಿತಿನಲ್ಲಿ ನಮ್ಮ ಹೊಯ್ಸಳ ದೇವಸ್ಥಾನವನ್ನು ನೋಡೋದಕ್ಕೆ. ಈ ದೇವಸ್ಥಾನದ ಶಿಖರಗಳನ್ನು ನಾವು ನೋಡಬೇಕು ಅಂದರೆ ಒಂದು ಸ್ವಲ್ಪ ದೂರಕ್ಕೆ ಹೋದರೆ ನಮಗೆ ಶಿಖರಗಳು ಕಾಣಿಸ್ತವೆ. ನೋಡಿ ಇದು ಸರಸ್ವತಿ ಇರುವಂತಹ ಗರ್ಭಗುಡಿ, ಅದು ಹರಿಹರ ಇರುವಂಥ ಗರ್ಭಗುಡಿ. ಸೊ ಹಿಂಭಾಗಕ್ಕೆ ಇನ್ನೊಂದು ಅದು ಅನಂತ ಪದ್ಮನಾಭ ಸ್ವಾಮಿ ಇರುವಂತಹ ಗರ್ಭಗುಡಿ. ಸ್ನೇಹಿತರೆ, ಈ ದೇವಸ್ಥಾನ ನಿರ್ಮಾಣ ಯಾವಾಗ ಆಯಿತು ಅನ್ನೋದೇ ನಮಗೆ ಸ್ಪಷ್ಟವಾದ ದಾಖಲೆಗಳು ಸಿಗೋದಿಲ್ಲ. ಇದು ಬಹುಶಃ 12-13ನೇ ಶತಮಾನದಲ್ಲಿ ನಿರ್ಮಾಣ ಆಗಿರೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೋಡಿ ಇಲ್ಲಿದ್ದಂತಹ ಮೂರ್ತಿಗಳು ಇವತ್ತು 8,000 ಕಿಲೋಮೀಟರ್ ದೂರದಲ್ಲಿದ್ದಾವೆ. ಕೆಲವರು ಹೇಳ್ತಾರೆ ದುಸ್ಥಿತಿನಲ್ಲಿ ಹಾದಿ ಬೀದಿನಲ್ಲಿ ವಿಗ್ರಹಗಳನ್ನು ಬಿಡೋ ಬದಲು ಅಲ್ಲಾದರೂ ಸುರಕ್ಷಿತವಾಗಿದ್ದಾವೆ ಅಂತ ಹೇಳ್ತಾರೆ. ಆದರೆ ಇನ್ನೊಂದು ದೃಷ್ಟಿಯಿಂದ ನೋಡಿದ್ರೆ ನಮ್ಮ ನೆಲದ, ನಮ್ಮ ನಾಡಿನ ಸಂಸ್ಕೃತಿ, ಮೂರ್ತಿಗಳು, ಶಿಲ್ಪಕಲೆ ಇನ್ನೆಲ್ಲೋ ದೂರದಲ್ಲಿ ಯಾವುದೋ ಕಾಲದಲ್ಲಿ ಯಾರ್ದೋ ಪ್ರೆಷರಿಂದ ಅಷ್ಟು ದೂರ ಹೋಗಿ ಇರೋದು ಕೂಡ ನಮಗೆ ಮನಸ್ಸಿಗೆ ನೋವಾಗುತ್ತೆ. ಅದರಲ್ಲೂ ಪೂಜೆಗೊಳ್ತಾ ಇದ್ದ ವಿಗ್ರಹಗಳು ಅಷ್ಟು ದೂರ ಹೋಗಿ ಇರೋದು ಕೂಡ ಎಂಥವ್ರಿಗೂ ಮನಸ್ಸಿಗೆ ನೋವಾಗುತ್ತೆ. ಇವತ್ತಿಗೂ ಈ ದೇವಸ್ಥಾನದಲ್ಲಿ ಯಾವುದೇ ಮೂರ್ತಿಗಳನ್ನು ನಾವು ಪ್ರತಿಷ್ಠಾಪನೆ ಮಾಡೋಕ್ಕಾಗಿಲ್ಲ. ಹಾಗೆ ನೋಡಿ, ಇದು ಸರ್ಕಾರಗಳು ಏನಾದರೂ ಡಿಪಾರ್ಟ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು ಮನಸ್ಸು ಮಾಡಿ ಹರಿಹರಪುರದ ಈ 3 ಮೂರ್ತಿಗಳನ್ನು ಕೋಪನ್ಹೇಗನ್ ಮ್ಯೂಸಿಯಂನಿಂದ ತರಿಸಿ ಮತ್ತೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಆ ಗತ ವೈಭವವನ್ನು ಮರಳಿ ತರೋದಕ್ಕೆ ಪ್ರಯತ್ನ ಪಡಬೇಕಾಗಿದೆ.
ಹಾಗೆ ಬರೀ ಸರ್ಕಾರ ಮಾತ್ರ ಅಲ್ಲ, ನಾಗರಿಕರು ಕೂಡ ಒತ್ತಡ ತರಬೇಕು. ಒತ್ತಡ ತಂದ್ರೆ ಮಾತ್ರ ಸರ್ಕಾರಗಳೇನಾದರೂ ಮನಸ್ಸು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಖಂಡಿತವಾಗಿಯೂ ಆ ಮೂರು ಮೂರ್ತಿಗಳನ್ನ ತಂದು ಇಲ್ಲಿ ಮತ್ತೆ ಪ್ರತಿಷ್ಠಾಪನೆ ಮಾಡಬಹುದು. ನೀವು ಕೂಡ ಈ ದೇವಸ್ಥಾನವನ್ನ ನೋಡಬೇಕು ಅಂದ್ರೆ ಇದು ಹಾಸನ ತಾಲೂಕಿನ ಒಂದು ಗ್ರಾಮ ಹರಿಹರಪುರ ಅಂತ. ಇಲ್ಲ ಪಕ್ಕದಲ್ಲಿ ಹೆರಗು ಅಂತ ಒಂದು ಊರಿದೆ, ಅಲ್ಲೂ 3 ದೇವಸ್ಥಾನ ಇದೆ. ಮತ್ತೆ ಮುದಿಗೆರೆ ಅಂತ ಇದೆ, ಅಲ್ಲೂ 1-2 ದೇವಸ್ಥಾನ ಇದೆ. ಈ ಭಾಗದಲ್ಲಿ ಅನೇಕ ಹೊಯ್ಸಳ ದೇವಸ್ಥಾನಗಳು ನಿರ್ಮಾಣವಾಗಿದ್ದಾವೆ. ಸೊ ಅದೆಲ್ಲವನ್ನ ಕೂಡ ನೀವು ನೋಡಬಹುದು. ಈ ಹರಿಹರಪುರ ದೇವಸ್ಥಾನವನ್ನ ನೋಡೋದು ಮಾತ್ರ ಖಂಡಿತ ಮರಿಬೇಡಿ ಸ್ನೇಹಿತರೆ. ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಮಸ್ಕಾರ.